ಕೇವಲ ಬರೀ 5 ನಿಮಿಷದಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಹತ್ರನೇ ಹೋಗ್ಬೇಕು, ಯಾರಾದ್ರೂ ಸಜೆಷನ್ಸ್ ಕೇಳಬೇಕು, ಆತರ ಏನೂ ಇಲ್ಲ. ನಾನ್ ನಿಮ್ಗೆ ಇವತ್ತು ಹೇಳ್ಕೊಡೋ ಒಂದು ಮೆಥಡ್ ಇಂದ ಕೇವಲ 5 ನಿಮಿಷದಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ ನಿಮ್ಗೆ ಯಾವ್ದು ಸೂಕ್ತ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಕೆಲವೊಬ್ಬರಿಗೆ ಡೌಟ್ಸ್ ಇರ್ತವೆ, ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನನ್ನ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕು, ಗ್ರೋ ಆಪ್ ಇರಬೇಕು, ಏಂಜಲ್ ಒನ್ ಇರಬೇಕು, ಝೆರೋದಾ ಇರಬೇಕು, ಆ ತರ ಎಲ್ಲ ಏನು ಇಲ್ಲ. ಇದ್ರೆ ಒಳ್ಳೇದು. ಬಟ್ ಅದ್ರ ಬಿಟ್ಟು ವೆಬ್ಸೈಟ್ ಗಳಲ್ಲಿ ಹೋಗಿ ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ಸೆಲೆಕ್ಟ್ ಮಾಡಿದಾಗ ನಿಮ್ಗಿನ್ನ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ಇವತ್ತು ನಿಮಗೆ 2 ಬೆಸ್ಟ್ ವೆಬ್ಸೈಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಆ ವೆಬ್ಸೈಟ್ ಹೋಗಿ ಯಾವ ರೀತಿ ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಬೇಕು, ಯಾವ್ಯಾವ ಪ್ಯಾರಾಮೀಟರ್ಸ್ ನ ಇಟ್ಕೊಂಡು ಸೆಲೆಕ್ಟ್ ಮಾಡಬೇಕು, ಕೇವಲ 5 ನಿಮಿಷದಲ್ಲಿ ಯಾವ ರೀತಿ ನಿಮ್ಗೆ ಇದು ನನಗೆ ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂತ ನಿಮ್ಗೆ ಅನಿಸ್ಬೇಕು. ಆ ರೀತಿ ಅನಿಸ್ಬೇಕಂದ್ರೆ ನೀವು ಯಾವ ರೀತಿ ಸರ್ಚ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೆ ಸ್ವಂತವಾಗಿ ಮ್ಯೂಚುವಲ್ ಫಂಡ್ ಬೆಸ್ಟ್ ನಿಮ್ಗೆ ಯಾವ್ದು ಅಂತ ಸೆಲೆಕ್ಟ್ ಮಾಡಕ್ ಬರುತ್ತಾ? ಬರಲ್ಲ ತುಂಬಾ ಜನಕ್ಕೆ. ಸೊ ನನ್ನ ಇವತ್ತಿನ ವಿಡಿಯೋದ ಮೇನ್ ಉದ್ದೇಶ ಅದೇ, ನೀವೆಲ್ಲರೂ ಕಲಿಬೇಕು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡೋದು ಹೇಗೆ, ಯಾವ್ಯಾವ ರೀತಿ ಪ್ಯಾರಾಮೀಟರ್ಸ್ ನ ಇಟ್ಕೊಂಡು ನಾವು ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಬೇಕು ಅದು ನಿಮ್ಗೆ ಗೊತ್ತಿರಲಿ. ಕೇವಲ 5 ರಿಂದ 10 ನಿಮಿಷಗಳಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬಹುದು. ನಾನು ಯಾವಾಗಲೇ ಹೇಳ್ದಂಗೆ 2 ಮುಖ್ಯವಾದ ವೆಬ್ಸೈಟ್ ಇದಾವೆ. ಬೆಸ್ಟ್ ವೆಬ್ಸೈಟ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೀವು ನೀಟಾಗಿ ಪ್ರತಿಯೊಂದು ಪಾಯಿಂಟ್ ಹೇಳುತ್ತೆ ನಿಮಗೆ. ಯಾವುದೇ ಆಪ್ ಇಲ್ಲಿ ಪ್ರಮೋಷನ್ ಇಲ್ಲ, ಯಾವುದೇ ಆಪ್ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತಾ ಇಲ್ಲ. ವೆಬ್ಸೈಟ್ಗೆ ಹೋಗಿ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ಬೆಸ್ಟ್ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಬನ್ನಿ ಯಾವ ರೀತಿ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡೋದು ಆ ಪ್ರೊಸೆಸ್ ನ ನೋಡ್ಕೊಂಬರೋಣ. ಗೂಗಲ್ ಕ್ರೋಮ್ ಓಪನ್ ಮಾಡಿ, ವ್ಯಾಲ್ಯೂ ರಿಸರ್ಚ್ ಆನ್ಲೈನ್ ಮ್ಯೂಚುವಲ್ ಫಂಡ್ಸ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ. ಫಸ್ಟ್ ಲಿಂಕ್ ಓಪನ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಈಗ ನಿಮ್ಗೆ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದನ್ನ ಹೇಗೆ ಕಂಪೇರ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನಾರ್ಮಲ್ ಆಗಿ ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂತ ಹೇಳಕ್ ಹೋದ್ರೆ ಪಾಸ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದೆ, ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ಪಾರಕ್ ಪಾರಿಕ್ ಅಂತ ಬಂದಾಗ ತುಂಬಾ ನಿಮ್ಗೆ ಆರ್ಬಿಟ್ರಾಜ್, ಡೈನಾಮಿಕ್, ಕನ್ಸರ್ವೇಟಿವ್, ಲಿಕ್ವಿಡ್, ELSS, ಫ್ಲೆಕ್ಸಿ ಕ್ಯಾಪ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಬಿಗಿನಿಂಗ್ ಅಲ್ಲಿ ಫಸ್ಟ್ ಅಲ್ಲಿ ಫ್ಲೆಕ್ಸಿ ಕ್ಯಾಪ್ ಬಂದಿದ್ದೆ, ನಾನು ಫ್ಲೆಕ್ಸಿ ಕ್ಯಾಪ್ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್. ಮೇನ್ ಆಗಿ ನಿಮ್ಗೆ ಮ್ಯೂಚುವಲ್ ಫಂಡ್ ಓದುವಾಗ ಕಂಪ್ಲೀಟ್ ಆಗಿ ಓದಬೇಕು, ಅದ್ ಏನ್ ಹೇಳ್ತಾ ಇದೆ. ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್. ಡೈರೆಕ್ಟ್ ಅಂತ ಬಂದಾಗ ನಿಮ್ಮ ಕಂಪ್ಲೀಟ್ ಅಮೌಂಟ್ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ. ಅಲ್ಲಿ ಯಾವುದೇ ಏಜೆಂಟ್ಗೆ ಕಮಿಷನ್ ಇರಲ್ಲ. ಇಲ್ಲಿ ಡೈರೆಕ್ಟ್ ಅಂತ ಬರ್ದಿರಾ, ರೆಗ್ಯುಲರ್ ಅಂತ ಬರ್ದಿರುತ್ತೆ, ಅವಾಗ ಏಜೆಂಟ್ಗೆ ಕಮಿಷನ್ ಹೋಗುತ್ತೆ. ಸೊ ಇದು ಒಂದು ಸ್ಮಾಲ್ ಚೇಂಜ್ ಗೊತ್ತಿರಲಿ. ಈಗ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಕ್ವಿಟಿ, ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಈಕ್ವಿಟಿ ಅಂತ ಬರ್ತಿದೆ. ಈಕ್ವಿಟಿ ಅಂದ್ರೆ ಏನು? ಕಂಪ್ಲೀಟ್ ಆಗಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಈ ಒಂದು ಫಂಡ್ ಮ್ಯಾನೇಜರ್ ಇನ್ವೆಸ್ಟ್ ಮಾಡ್ತಾರೆ, ಅಂದ್ರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಅರ್ಥ. ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಪ್ಲಾನ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ರೆಗ್ಯುಲರ್ ಅಂತಾನೂ ಇದೆ. ಸೊ ನಿಮ್ಗೆ 2 ಇದೆ ಆಪ್ಷನ್. ನಾನು ಡೈರೆಕ್ಟ್ ಪ್ಲಾನ್ ಅಷ್ಟೇ ತೋರಿಸ್ತಾ ಇರೋದು ನಿಮ್ಗೆ. ಫ್ಲೆಕ್ಸಿ ಕ್ಯಾಪ್ ಅಂದ್ರೆ ಗೊತ್ತಿರಲಿ ನಿಮ್ಗೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಕೈಲಿರುತ್ತೆ ನಿಮ್ಮ ಒಂದು ಸ್ಟಾಕ್ಸ್ ನ, ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಮಾರ್ಕೆಟ್ ಡೈನಾಮಿಕ್ ರಿಸ್ಕ್ ತಕ್ಕಂತೆ ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡಬಹುದು. ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡಿ ಯಾವ ರೀತಿ ಬೇಕಾದ್ರೂ ಅಲೋಕೇಶನ್ಸ್ ಮಾಡಬಹುದು. ಸೊ ಅದರಿಂದ ನಿಮಗೆ ಬೆಸ್ಟ್ ರಿಟರ್ನ್ಸ್ ನ ಕೊಡಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಇದನ್ನ ಫ್ಲೆಕ್ಸಿ ಕ್ಯಾಪ್ ಅಂತ ಕರೀತಾರೆ. ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದ್ರೆ ವ್ಯಾಲ್ಯೂ ರಿಸರ್ಚ್ ಅವರು ಪಾರಿಕ್ ಫ್ಲೆಕ್ಸಿ ಕ್ಯಾಪ್ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ರಿಟರ್ನ್ಸ್ ಇದೆ, NAV ಇದೆ ನೋಡಿ. NAV ಈಗ -0.33% ಇದೆ. ವೆರಿ ಗುಡ್. 87 rupees ಇದೆ NAV ಒಂದು ಯೂನಿಟ್ಗೆ. ಸ್ವಲ್ಪ ಕೆಳಗಡೆ ಬಂದ್ರೆ ನೀವು ಇಲ್ಲಿ ರಿಟರ್ನ್ಸ್ ನೋಡಬಹುದು. ಇಲ್ಲಿ ನಿಮ್ಗೆ ರಿಟರ್ನ್ಸ್ ನೋಡ್ತಾ ಇದೀರಾ. ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, BSE 500 TRI, ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಅಂತ ಬರ್ತಿದೆ. ಇದು ಏನಂದ್ರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದಾರೆ ವ್ಯಾಲ್ಯೂ ರಿಸರ್ಚ್ ಅವರು. ಪಾರಿಕ್ ಅವ್ರ ರಿಟರ್ನ್ಸ್ BSE 500 TRI ಅಂದ್ರೆ ಟಾಪ್ 500 ಕಂಪನಿಗಳು BSE ಲಿಸ್ಟೆಡ್, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿರೋ ಟಾಪ್ 500 ಕಂಪನಿಗಳದು ರಿಟರ್ನ್ಸ್. ಅಂಡ್ ಈಕ್ವಿಟಿ, ಓನ್ಲಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗಿರೋ ಕಂಪನಿಗಳದ್ದು ಸ್ಟಾಕ್ಸ್ ಇರ್ತಾವಲ್ಲ, ಆ ಒಂದು ಸ್ಟಾಕ್ಸ್ ಕೊಡ್ತಾ ಇರೋ ರಿಟರ್ನ್ಸ್ ಜೊತೆಗೆ ಪಾರಿಕ್ ಅವರು ಇನ್ವೆಸ್ಟ್ ಮಾಡ್ತಿರೋ ಸ್ಟಾಕ್ಸ್ ರಿಟರ್ನ್ಸ್, ಈ 3 ಕಂಪೇರ್ ಮಾಡುತ್ತಿದ್ದು. ಸೊ ಅದಕ್ಕೆ ಇಲ್ಲಿ ನಿಮ್ಗೆ 3 ಗ್ರಾಫ್ಸ್ ನೋಡಕ್ ಸಿಗುತ್ತೆ. ಓಕೆನಾ? ಈಗ ನೋಡಿ ನಿಮ್ಗೆ ಇವಾಗ ಪಾಸ್ಟ್ 1 year ಇದೆ. ನಾನು ಪಾಸ್ಟ್ 5 year ತಗೊಂತೀನಿ. ಬಿಕಾಸ್ ನಾನು ನಿಮ್ಗೆ ಆಲ್ರೆಡಿ ಯಾವಾಗ್ಲೂ ಹೇಳೋದು ಅಟ್ಲೀಸ್ಟ್ 5 year ಇನ್ವೆಸ್ಟ್ ಮಾಡ್ಬೇಕಂತ ಹೇಳೋದು ನಾನು ನಿಮ್ಗೆ. ಸೊ 5 year ಆದ್ರೂ ನೋಡೋಣ. ಈಗ NAV ಇಲ್ಲಿ ಮೇಲೆ ಆಲ್ರೆಡಿ ಮೆನ್ಷನ್ ಆಗಿದೆ 87 rupees ಇತ್ತು. ನಾನೀಗ 5 year ಚೂಸ್ ಮಾಡಿದೀನಿ. 5 year ಮುಂಚೆ ಪಾರಿಕ್ ಅವ್ರದ್ದು NAV 24 ರೂಪಾಯಿ ಇತ್ತು ಅಷ್ಟೇ ಒಂದು ಯೂನಿಟ್ಗೆ.
ನೀವು ಅದನ್ನೇ ನೋಡ್ಕೊಂಡ್ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು 2020 ಸ್ವಲ್ಪ ಡಿಪ್ ಆಗಿದೆ, ಯಾಕಂದ್ರೆ 2020 ಕೋವಿಡ್ ಬಂದಿತ್ತು ಅದರಿಂದ. ಸೊ ಈಗ ಆ ಗ್ರಾಫ್ ಯಾವಾಗ್ಲೂ ನೀವು ನೋಡಿ, ಮ್ಯೂಚುವಲ್ ಫಂಡ್ ಗ್ರಾಫ್ ಯಾವಾಗ್ಲೂ ಮೇಲೆ ಏರ್ಕೊಂಡೇ ಬಂದಿದೆ. ಇಲ್ಲಿ ಮತ್ತೆ ಸ್ವಲ್ಪ ಡಿಪ್ ಆಗಿದೆ 2022 ಅಲ್ಲಿ, ಅಂಡ್ ಮತ್ತೆ ಇಲ್ಲಿ ಮತ್ತೆ ಏರಿದೆ, ಮತ್ತೆ ಡಿಪ್ ಆಗಿದೆ, ಮತ್ತೆ ಅಲ್ಲಿಂದ ಗ್ರಾಫ್ ಯಾವಾಗ್ಲೂ ಅಪ್ವರ್ಡ್ ಟ್ರೆಂಡ್ ಆಗಿನೇ ಇದೆ. ಅಂಡ್ ಇಲ್ಲಿ ಕೊನೆಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ 29% ರಿಟರ್ನ್ ಕೊಡ್ತಿದೆ ಪಾಸ್ಟ್ 5 ಇಯರ್ ತಗೊಂಡಾಗ. ಪಾರಕ್ ಅವರು 29%. BSC ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು. BSE 500 TRI 24% ಇದೆ, ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ 23% ಇದೆ. ಅಂದ್ರೆ ಪಾರಕ್ ಅವರು 29% ರಿಟರ್ನ್ ಕೊಡ್ತಿದ್ದಾರೆ. ಅಂಡ್ ಅದೇ ಇಲ್ಲಿ ಮೇಲೆ ಬರ್ದಿರುತ್ತೆ ನೋಡಿ, 28.53 5 ಇಯರ್ ರಿಟರ್ನ್. ಅದೇ ನೀವು ಇಲ್ಲಿ ಕ್ಲಿಕ್ ಮಾಡಿ 7 ಇಯರ್ 10 ಇಯರ್ ರಿಟರ್ನ್ ನೋಡೋಣ. ನೋಡಿ 10 ಇಯರ್ ರಿಟರ್ನ್ ಆಲ್ಮೋಸ್ಟ್ 18% ರಿಟರ್ನ್ ಕೊಡ್ತಾ ಇದ್ದಾರೆ. ಇವಾಗ ನಾನು ಇಲ್ಲಿ 10 ಇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ, ಈಗ ನೋಡಿ 10 ಇಯರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಾನು 2016 ಇಂದ. ನೋಡಿ ಇಲ್ಲಿ ಲಾಸ್ಟ್ ಬಂದ್ರೆ ನೋಡಿ 17, ಆಲ್ಮೋಸ್ಟ್ ನೋಡಿ 17.99, 18% ರಿಟರ್ನ್ ಕೊಡ್ತಿದ್ದಾರೆ. ಅಂಡ್ BSE ಕಂಪೇರ್ ಮಾಡಿದ್ರೆ 13, ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ 12. ಸೊ ನಾನು ನಿಮಗೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೆ ಅಂದ್ರೆ, ಪಾರಕ್ ಅವರು ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಟಾಪ್ 500 ಕಂಪನಿಗಳು BSE ಲಿಸ್ಟೆಡ್ ಆಗಿರೋ ಕಂಪನಿಗಳ ರಿಟರ್ನ್ಸ್ 13 ಇಂದ 14% ಇದೆ, 14% ಆಲ್ಮೋಸ್ಟ್. ಈಕ್ವಿಟಿ ಓನ್ಲಿ ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಫಂಡ್ 13% ಕೊಡ್ತಿದ್ದಾರೆ. ಪಾರಕ್ ಅವರು ಫ್ಲೆಕ್ಸಿ ಕ್ಯಾಪ್, ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಅವ್ರ ಹತ್ರ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಈ 3 ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮ ಒಂದು ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ಸ್ ಕೊಡೋಣ ಅಂತ ಹೇಳಿ ಅವರು 18% ರಿಟರ್ನ್ ಕೊಡ್ತಿದ್ದಾರೆ 10 ಇಯರ್ ಪರ್ಫಾರ್ಮೆನ್ಸ್ಗೆ. ಅಂಡ್ ನೀವೇನಾದ್ರೂ 15 to 20 ಇಯರ್ ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ಅನ್ಕೊಳ್ಳಿ 15 to 16% ಕಣ್ಣು ಮುಚ್ಕೊಂಡು ರಿಟರ್ನ್ಸ್ ಬರುತ್ತೆ. 15 to 16% ಇಸ್ ಬೆಸ್ಟ್ ರಿಟರ್ನ್, ನಿಜವಾಗ್ಲೂ ಬೆಸ್ಟ್ ರಿಟರ್ನ್ ಅದು. ಸೊ ಪಾರಕ್ ಅವರು ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ತಿರಂತ ಇಲ್ಲಿ ನಿಮ್ಗೆ ಆರಾಮಾಗಿ ನೋಡ್ಬೋದು, ಅಂದಾಜ್ ಆಗ್ಬೋದು. ಇಷ್ಟೆಲ್ಲ ಚೆನ್ನಾಗಿ ಕೊಡ್ತಾರೆ ಫಂಡು. ರಿಟರ್ನ್ಸ್ ಹೆಂಗ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ನಿಮ್ಗೆ ರಿಟರ್ನ್ಸ್ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟ್ SIP ರಿಟರ್ನ್ಸ್. ನಿಮಗೆ ತಿಂಗಳಿಗೆ 5,000 ರೂಪಾಯಿ ಸೇವ್ ಮಾಡೋಕ್ಕಾಗತ್ತೆ ಅಂತ ಅನ್ಕೊಳ್ಳೋಣ, ಇಮ್ಯಾಜಿನೇಷನ್. 5,000 ರೂಪಾಯಿ ಸೇವ್ ಮಾಡೋಕ್ಕಾದ್ರೆ ಡ್ಯೂರೇಷನ್ 10 ಇಯರ್ಸ್. ನಾನೇನ್ ಜಾಸ್ತಿ ತಗೊಳಲ್ಲ, 10 ವರ್ಷ ಮಾಡಿ ಸಾಕು. 10 ಇಯರ್ಸ್ ಮಾಡಿ ಕ್ಯಾಲ್ಕುಲೇಟ್ ಕೊಡಿ. ನೋಡಿ ಇಲ್ಲಿ 7 lakh ಇನ್ವೆಸ್ಟೆಡ್ ಅಕ್ರಾಸ್ 10 ಇಯರ್ಸ್, 22,76,000. ನೋಡಿ 7 ಲಕ್ಷ ಇನ್ವೆಸ್ಟ್ ಮಾಡಿ 22 ಲಕ್ಷ ನೀವು ಗಳಿಸಬಹುದಾಗಿತ್ತು 10 ವರ್ಷ ಮಾಡಿದ್ರೆ ಈ ಒಂದು ಫಂಡ್ ಅಲ್ಲಿ. ಫಾರ್ ಎಕ್ಸಾಂಪಲ್ 2015 ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ 2025 ನಿಮ್ಮ ಹತ್ರ 22,76,000 ಇರ್ತಿತ್ತು. ಆಲ್ಮೋಸ್ಟ್ 23 lakh ಹತ್ರನೇ 23 ಲಕ್ಷ. ಸೊ ದಿಸ್ ಇಸ್ ಆಕ್ಚುಲಿ ಬೆಸ್ಟ್ ರಿಟರ್ನ್. ಇಲ್ಲಿ ನಿಮ್ಗೆ ರಿಟರ್ನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿ ರಿಟರ್ನ್ ಕೊಡ್ತಾ ಬಂದಿದೆ ಅಂತಾನು ಗೊತ್ತಾಗುತ್ತೆ ನಿಮ್ಗೆ. 10 ಇಯರ್ ರಿಟರ್ನ್, 1 ಇಯರ್ ರಿಟರ್ನ್ ಎಲ್ಲ. ಸೊ ನೋಡಿ ಇಲ್ಲಿ ಬಂತು ನೋಡಿ, ಪಾರಕ್ ಫ್ಲೆಕ್ಸಿ ಕ್ಯಾಪ್ 1 ಡೇ 5i ನೋಡಿ ಬೆಸ್ಟ್ ಆಗಿ ನೋಡಿ ಇಲ್ಲಿ. ಈಗ ಪಾರಕ್ ಅವರು 6 ಮಂತ್ ರಿಟರ್ನ್ ನೋಡಿ 1.79% ಇದೆ. ನೀವು ಅದನ್ನ BSE ಮತ್ತೆ ಈಕ್ವಿಟಿ ಕಂಪೇರ್ ಮಾಡಿದ್ರೆ ಮೈನಸ್ ಅಲ್ಲಿ ಇದೆ. ಅಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಪಾರಕ್ ಅವ್ರದ್ದು ಯಾವತ್ತೂ ನೆಗೆಟಿವ್ ರಿಟರ್ನ್ಸ್ ಬಂದೇ ಇಲ್ಲ. 1 ಇಯರ್ 3y, 5y, 7y, 10y. BSE ಮತ್ತೆ ಈಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಪಾರಕ್ ಅವರು ಬೆಸ್ಟ್ ಆಗಿ ನಿಮ್ಗೆ ರಿಟರ್ನ್ಸ್ ಕೊಡ್ತಾ ಬರ್ತಾ ಇದ್ದಾರೆ. ನಾನು ಅದನ್ನೇ ಅಬ್ಸರ್ವ್ ಮಾಡ್ತೀನಿ ಇಲ್ಲಿ. ನೋಡಿ ರಿಟರ್ನ್ಸ್ ನೋಡಿ, ಇಲ್ಲೆಲ್ಲ ಬಂದ್ರೆ SWP ಕ್ಯಾಲ್ಕುಲೇಟ್ ಮಾಡಬಹುದು, SIP ಕ್ಯಾಲ್ಕುಲೇಟ್ ಮಾಡಬಹುದು. ಅದು ನಿಮ್ಗೆ ರಿಟರ್ನ್ಸ್ ಕೊಡುತ್ತೆ ನೀಟಾಗಿ. ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇವ್ರದ್ದು ಅಸೆಟ್ ಅಲೋಕೇಶನ್ ನೋಡಿ 75% ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇವರು, 22% ಡೆಟ್ ಇದೆ, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ 2.42% ಇದೆ. ಓಕೆ, ಸೊ ನಿಮ್ಮ ಒಂದು ದುಡ್ಡನ್ನ ಅವರು 75% ಈಕ್ವಿಟಿ ಗ್ರೋತ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅವರು ಆಲ್ಮೋಸ್ಟ್. ಅಂಡ್ ಡೆಟ್ ರಿಲೇಟೆಡ್ ಸ್ಟಾಕ್ಸ್ ಮೇಲೆ 22% ಇನ್ವೆಸ್ಟ್ ಮಾಡ್ತಾರೆ. ಅಂಡ್ ಮಿಕ್ಕಿದ್ದು ಕ್ಯಾಶ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅವರು. ಓಕೆ, ಅಂಡ್ ಇವ್ರದ್ದು ಆವರೇಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿ 5,72,531 ಕೋಟಿ ಇದೆ. ಅಂಡ್ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ವೆಬ್ಸೈಟ್ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಯಾವ್ಯಾವ ಸೆಕ್ಟರ್ ಅಲ್ಲಿ ಎಷ್ಟೆಷ್ಟು % ಇನ್ವೆಸ್ಟ್ ಮಾಡ್ತಿದೆ ಅಂತ ನಿಮ್ಗೆ ತಿಳ್ಕೊಬಹುದು. ನಿಮ್ಮ ದುಡ್ಡು ಎಲ್ಲಾ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಆಗ್ತಿದ್ಯಾ ಅಂತಾನು ತಿಳ್ಕೊಬಹುದು. ಹೋಲ್ಡಿಂಗ್ಸ್ ನೋಡಿ, ಯಾವ್ಯಾವ ಕಂಪನಿಗಳಲ್ಲಿ ಈ ಒಂದು ನಿಮ್ಮ ಒಂದು ಸ್ಟಾಕ್ಸ್ ಇನ್ವೆಸ್ಟ್ ಆಗ್ತಿದೆ ನೋಡಿ, ಪ್ರತಿಯೊಂದು ತಿಳ್ಕೊಬಹುದು. ಅಂಡ್ ಇಲ್ಲಿ ನಿಮ್ಗೆ ಡೌನ್ಲೋಡ್ ಫಂಡ್ ಕಾರ್ಡ್ ಅಂತಿದೆ, ಫಂಡ್ ನ್ಯೂಸ್ ಇದೆ. ಅಂಡ್ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನೀವು ಇನ್ನ ತುಂಬಾ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಇದು ಒಂದು ವೆಬ್ಸೈಟ್ ಆಯ್ತು. ಈಗ ಇನ್ನೊಂದು ವೆಬ್ಸೈಟ್ ನೋಡೋಣ, advisorkhoj.com. ಅಡ್ವೈಸರ್ ಖೋಜ್ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಿ ಮ್ಯೂಚುವಲ್ ಫಂಡ್ ಅಂತ ಕ್ಲಿಕ್ ಮಾಡಿ, ಮ್ಯೂಚುವಲ್ ಫಂಡ್ ರಿಸರ್ಚ್. ಇವಾಗ ಇದನ್ನ ಕ್ಲೋಸ್ ಮಾಡೋಣ.
ಫಸ್ಟ್ ಲಿಂಕ್ ಓಪನ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ. ನೋಡಿ ಇದನ್ನು ಅಷ್ಟೇ ಅಡ್ವೈಸರ್ ಖೋಜ್ ಅಂತ ಹಿಂದಿಯಲ್ಲಿದೆ. ಇದು ಖೋಜ್ ಅಂದ್ರೆ ಹುಡುಕೋದಷ್ಟೇ. ಸೊ ಇಲ್ಲಿ ನಿಮಗೆ ಕೆಳಗಡೆ ಬಂದ್ರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ. ನೋಡಿ MF ಮೇಲೆ ನೀವು ರಿಸರ್ಚ್ ಮಾಡಿದ್ರೆ ನಿಮಗೆ ಏನೇನ್ ಬೇಕು ಅದೆಲ್ಲ ಸಿಗುತ್ತೆ. SIP ರಿಟರ್ನ್ ಕ್ಯಾಲ್ಕುಲೇಟರ್, ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕ್ಯಾಲ್ಕುಲೇಟರ್, ರೋಲಿಂಗ್ ರಿಟರ್ನ್ಸ್ ಕ್ಯಾಲ್ಕುಲೇಟರ್, ಪ್ರತಿಯೊಂದು ಸಿಗುತ್ತೆ. ಡಿವಿಡೆಂಡ್ ಕ್ಯಾಲ್ಕುಲೇಟರ್. ಅಂಡ್ ಆಲ್ರೆಡಿ ನಿಮಗೆ ಮ್ಯೂಚುವಲ್ ಫಂಡ್ ರಿಟರ್ನ್ ಸೆಂಟರ್ ಅಲ್ಲಿ ಆಲ್ರೆಡಿ ನಿಮಗೆ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಈಕ್ವಿಟಿ, ಮಲ್ಟಿ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ELSS, ನೋಡಿ ಕನ್ಸರ್ವೇಟಿವ್, ಅಗ್ರೆಸಿವ್ ಫಂಡ್, ಲಾಂಗ್ ಡ್ಯೂರೇಷನ್, ಡೆಟ್ ಅಲ್ಲಿ ಲಿಕ್ವಿಡ್ ಫಂಡ್ಸ್ ಇದಾವೆ. ಸೊ ನಾವು ನಾರ್ಮಲ್ ಆಗಿ ಯಾವ್ದಾದ್ರೊಂದು ಮಲ್ಟಿ ಕ್ಯಾಪ್ ಯಾವ್ದಿದೆ, ಇಲ್ಲಿ HDFC ಮಲ್ಟಿ ಕ್ಯಾಪ್ ಇದೆ, ಕೋಟಕ್ ಇದೆ, ಯಾವ್ದಾದ್ರು ರ್ಯಾಂಡಮ್ ಆಗಿ ಒಂದು ಫಂಡ್ ಸೆಲೆಕ್ಟ್ ಮಾಡ್ತೀನಿ. ನಾನು HDFC ಸೆಲೆಕ್ಟ್ ಮಾಡ್ತೀನಿ. ಓಕೆ, ಮಲ್ಟಿ ಕ್ಯಾಪ್ HDFC ಮಲ್ಟಿ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಅಂತ ಇದೆ ನೋಡಿ, ಗ್ರೋತ್ ಆಪ್ಷನ್. ಓಕೆ, ಈಗ ಈ ಫಂಡ್ ಬೆಸ್ಟ್ ಅಂತ ಹೇಗೆ ಸೆಲೆಕ್ಟ್ ಮಾಡೋದು? ಫಸ್ಟ್ ನೀವು ಯಾವಾಗಲೂ ಇಲ್ಲಿ ಫಂಡ್ ಹೌಸ್ ನೋಡಿ, ಯಾರು ಮ್ಯಾನೇಜ್ ಮಾಡ್ತಿರೋದು? HDFC ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡ್ತಿದ್ದಾರೆ. ಈ ಒಂದು ಮಲ್ಟಿ ಕ್ಯಾಪ್ ಕ್ಯಾಟಗರಿ ಈಕ್ವಿಟಿ. ಈಕ್ವಿಟಿ ಅಂದ್ರೆ ಅಗೇನ್ ಈ ಒಂದು ಫಂಡ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಅರ್ಥ. ಲಾಂಚ್ ಡೇಟ್ ಇದೆ, ಬೆಂಚ್ ಮಾರ್ಕ್ ಇದೆ. ಬೆಂಚ್ ಮಾರ್ಕ್ ನಿಫ್ಟಿ 500 ಮಲ್ಟಿ ಕ್ಯಾಪ್. ಬೆಂಚ್ ಮಾರ್ಕ್ ಅಂದ್ರೆ ಈ ಒಂದು ಫಂಡ್ ಗಿಂತ ನಾವು ತುಂಬಾ ಚೆನ್ನಾಗಿ ರಿಟರ್ನ್ಸ್ ಕೊಡ್ತಾ ಇದೀವಿ ಅನ್ನೋದಂತ ಹೇಳೋದನ್ನೇ ಬೆಂಚ್ ಮಾರ್ಕ್ ಅಂತ ಕರಿತೀವಿ. ಅಂಡ್ ಸ್ಟೇಟಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹100, ಮಿನಿಮಮ್ ಟಾಪ್ ಅಪ್ ₹100, ಪರವಾಗಿಲ್ಲ. ಟೋಟಲ್ ಅಸೆಟ್ಸ್ 15,000 ಕೋಟಿ ಇವರ ಒಂದು ಫಂಡ್ ಮ್ಯಾನೇಜರ್ ಹತ್ರ ಇದೆ. ಅಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡು ಅವ್ರ ಹತ್ರ ಅಷ್ಟಾಗಿದೆ, ನಮ್ಮಂತ ಎಷ್ಟೋ ಜನ ಇನ್ವೆಸ್ಟ್ ಮಾಡಿರೋ ದುಡ್ಡು. ಅಂಡ್ ಎಕ್ಸಿಟ್ ಲೋಡ್ 1% ಇಫ್ ರಿಡೀಮ್ ವಿತಿನ್ 1 year. ಓಕೆ, NAV ಎಷ್ಟಿದೆ ನೋಡಿ, ₹17 ಇದೆ ಒಂದು ಯೂನಿಟ್ಗೆ. CAGR 18% ರಿಟರ್ನ್ ಕೊಡ್ತಿದ್ದಾರೆ, ಪರವಾಗಿಲ್ಲ. ಅಂಡ್ ಬೆಂಚ್ ಮಾರ್ಕ್ ನೋಡಿ 16, ಅಂದ್ರೆ ಬೆಂಚ್ ಮಾರ್ಕ್ ಇಂತಾನು ಚೆನ್ನಾಗಿ ರಿಟರ್ನ್ಸ್ ಕೊಡ್ತಿದ್ದಾರೆ. CAGR ಯಾವಾಗಲೂ ಚೆನ್ನಾಗಿರ್ಬೇಕಂತ ಹೇಳ್ತಾರಲ್ಲ, ಸೊ ಅದು ಬೆಂಚ್ ಮಾರ್ಕ್ ಇಂತ ಚೆನ್ನಾಗಿದೆ. ಸೊ ಗುಡ್. ಸೊ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಇದೆ. ಅಗೇನ್ ರಿಟರ್ನ್ ಕ್ಯಾಲ್ಕುಲೇಟರ್, ನಿಮ್ ಬೇರೆದಲ್ಲೂ ನೀವು ನಾರ್ಮಲ್ ಹೋಗಿ ರಿಟರ್ನ್ ಕ್ಯಾಲ್ಕುಲೇಟರ್ ಹೊಡೆದ್ರೆ ಬರುತ್ತೆ. ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ರಿಟರ್ನ್ ಅನಾಲಿಸಿಸ್ ಇದೆ ನೋಡಿ, ಇದೇ ಮೇನ್. CAGR ಸಿನ್ಸ್ ಇನ್ಸೆಪ್ಷನ್ ಎಷ್ಟಿದೆ ನೋಡಿ, ಇವರು ಅಷ್ಟೇ ಕಂಪೇರ್ ಮಾಡ್ತಿದ್ದಾರೆ. HDFC ಮಲ್ಟಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಆಪ್ಷನ್, ಈಕ್ವಿಟಿ ಮಲ್ಟಿ ಕ್ಯಾಪ್, ನಿಫ್ಟಿ 500 ಮಲ್ಟಿ ಕ್ಯಾಪ್. ನಿಫ್ಟಿಯಲ್ಲಿ ಲಿಸ್ಟೆಡ್ ಆಗಿರೋ 500 ಕಂಪನಿಗಳಲ್ಲಿ ಆ ಒಂದು ಕಂಪನಿಗಳಲ್ಲಿ ಮಲ್ಟಿ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಬಂದಿರೋ ರಿಟರ್ನ್, ಈಕ್ವಿಟಿ ಮಲ್ಟಿ ಕ್ಯಾಪ್ ಅಲ್ಲಿ ಬಂದಿರೋ ರಿಟರ್ನ್, ಅಂಡ್ HDFC ಅವರು ಓನ್ ಆಗಿ ಫಂಡ್ ಸ್ಟಾರ್ಟ್ ಮಾಡಿ ಅವ್ರು ಕೊಡ್ತಿರೋ ರಿಟರ್ನ್ ಕಂಪೇರ್ ಮಾಡ್ತಾರೆ. ಇದನ್ನೇ ಕಂಪ್ಯಾರಿಸನ್ ಅಂತ ಕರೆಯೋದು. ಡೈರೆಕ್ಟ್ ಆಗಿ 5 ರಿಟರ್ನ್ ನೋಡೋಣ ನಾವು ಎಷ್ಟು ಬಂದಿದೆ. 0% ಅಂತ ಇದೆ. ಬಿಕಾಸ್ ಯಾಕೆ 0% ಇದೆ ಅಂದ್ರೆ ಅವ್ರು ಕ್ಯಾಲ್ಕುಲೇಟ್ ಮಾಡಿರಲ್ಲ ಒಂದು. ಅಂಡ್ ಅದನ್ನೇ ನೀವು ಈಕ್ವಿಟಿ ಮಲ್ಟಿ ಕ್ಯಾಪ್ ಕಂಪೇರ್ ಮಾಡಿದ್ರೆ 25% ಇದೆ, 28% ಇದೆ. 3 year ರಿಟರ್ನ್ ನೋಡಿ 21% ರಿಟರ್ನ್ ಕೊಡ್ತಿದ್ದಾರೆ 3 ವರ್ಷದೊಳಗಡೆನೆ. ಈ ಎರಡು ಫಂಡ್ ನೋಡಿ 18%, 17%, 21% ಇದೆ. ಸೊ 5 year ಮತ್ತೆ 10 year ಅವರು ಕ್ಯಾಲ್ಕುಲೇಟ್ ಮಾಡಿಲ್ಲ, ಇಲ್ಲಿ ಅಪ್ಡೇಟ್ ಆಗಿಲ್ಲ. ಫಸ್ಟ್ ಇಯರ್ಗೆ 3% ಇದೆ, ಇದು 4 ಇದೆ, ಇದು 5 ಇದೆ. ಓಕೆ, ನೆಕ್ಸ್ಟ್ 3 yearಗೆ 21, ಇದು 18, 17, 25, 14 ಇದೆ, 28, 14 ಇದೆ. ಇವರು ಕ್ಯಾಲ್ಕುಲೇಟ್ ಮಾಡಿಲ್ಲ, ದಟ್ ಇಸ್ ಫೈನ್. ಸೊ NAV 17 ಇದೆ. ಅಂಡ್ CAGR ನೋಡಿ ನೀವು, ಅದು ಮೇನ್ ಆಗುತ್ತೆ. 18% ಅನ್ನು ಕೊಡ್ತಾ ಬರ್ತಿದ್ದಾರೆ ಆಲ್ಮೋಸ್ಟ್ ಲಾಂಗ್ ಟೈಮ್ ಇನ್ವೆಸ್ಟರ್ಸ್ಗೆ ಇವರು. ನೋಡಿ ಒಂದು ಚೂರು ಕೆಳಗಡೆ ಬನ್ನಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ 3 year ರಿಟರ್ನ್ಸ್ ಎಷ್ಟು ಕೊಡ್ತಾ ಬರ್ತಿದ್ದಾರೆ ನೋಡಿ. ಮೈನಸ್ ಅಲ್ಲಿ ಇತ್ತು, ಅದನ್ನ ಪ್ಲಸ್ ತಗೊಂಡ್ಬಂದಿದ್ದಾರೆ ನೋಡಿ HDFC ನೋಡಿ. ನಿಫ್ಟಿ 500 ಮಲ್ಟಿ ಕ್ಯಾಪ್ ಅವರು ಮೈನಸ್ ಅಲ್ಲಿ ಇತ್ತು ರಿಟರ್ನ್ಸ್, ಅದನ್ನ ಪ್ಲಸ್ ತಗೊಂಡ್ಬಂದು ಈಗ ನಾರ್ಮಲ್ ಆಗಿ ಒಳ್ಳೆ ರಿಟರ್ನ್ಸ್ ನ ಕೊಡ್ತಾ ಬರ್ತಿದ್ದಾರೆ ಅವರು. ಪ್ಲಸ್ 79, 80% ರಿಟರ್ನ್ ಕೊಡ್ತಾ ಬರ್ತಿದ್ದಾರೆ ಅವರು ಲಾಸ್ಟ್ 3 year ಕಂಪೇರ್ ಮಾಡಿದ್ರೆ. ಈಗ NAV 17 ಇದೆ, 3 year ಮುಂಚೆ ಎಷ್ಟಿತ್ತು? 9 ಇತ್ತು. ಓಕೆ, ಇನ್ಕ್ರೀಸ್ ಆಗ್ತಾ ಬರ್ತದೆ NAV, ಪರವಾಗಿಲ್ಲ. ಅಂಡ್ ಯಾವಾಗಲೂ ಅಷ್ಟೇ ಒಂದು ತಿಳ್ಕೊಳ್ಳಿ, ಅವ್ರು ಯಾವಾಗಲೂ ಇನ್ನೊಂದು ಫಂಡಿಗೆ ಕಂಪೇರ್ ಮಾಡೇ ಮಾಡ್ತಾರೆ. ಸೊ ಇಲ್ಲಿ 5Y ಮತ್ತೆ 10Y ಅಪ್ಡೇಟ್ ಆಗಿಲ್ಲ, ನೀವು ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ಇದನ್ನ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ 5Y ಮತ್ತೆ 10 years ಇರಬೇಕು, ನಮ್ಗೆ ಗೊತ್ತಾಗ್ಬೇಕು ಎಷ್ಟಿದೆ ಅಂತ. ಸೊ HDFC ಯಾವ್ದಿದು? HDFC ಮಲ್ಟಿ ಕ್ಯಾಪ್ ಫಂಡ್ ನ ಇಲ್ಲಿ ನೀವು ತಗೊಳಕ್ ಆರಿಸ್ಕೊಳಕ್ ಹೋಗ್ಬೇಡಿ. ಅದೇ ನೀವು HDFC ಫ್ಲೆಕ್ಸಿ ಕ್ಯಾಪ್ ನೋಡಿ, ಅದು ತೋರಿಸಬಹುದು ಇನ್ನ ಬೇಕಂದ್ರೆ. ಸೊ ಇನ್ನ ಚೂರು ಕೆಳಗಡೆ ಬಂದ್ರೆ ಇಲ್ಲಿ ಏನೇನಿದೆ ನೋಡಿ, ರಿಸ್ಕೋಮೀಟರ್ ನೋಡಿ, ವೆರಿ ಹೈ ರಿಸ್ಕ್ ತೋರಿಸ್ತಾ ಇದೆ ಇದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ. ಸ್ಮಾಲ್ ಕ್ಯಾಪ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ, ಲಾರ್ಜ್ ಕ್ಯಾಪ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ, ಮಿಡ್ ಕ್ಯಾಪ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ. ಅಂಡ್ ಸೆಕ್ಟರ್ ವೈಸ್ ಅಲೋಕೇಶನ್ ನೋಡಿ, ಫೈನಾನ್ಷಿಯಲ್ ಸರ್ವಿಸಸ್ಗೆ ಇವ್ರದ್ದು ಜಾಸ್ತಿ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಹೆಲ್ತ್ ಕೇರ್ ನೋಡಿ, ಪ್ರತಿಯೊಂದು ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಸ್ವಲ್ಪ ಕೆಳಗೆ ಬಂದ್ರೆ ನೋಡಿ, ಇಲ್ಲಿ ಟೇಬಲೇ ಇದೆ ಕಂಪ್ಲೀಟ್ ಆಗಿ. ಸೊ ಈ ರೀತಿ ಒಂದು ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಬೇಕು. ಸೊ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ಯಾವ ವೆಬ್ಸೈಟ್ ನಿಮ್ಗೆ ಚೆನ್ನಾಗಿ ಅನಿಸ್ತು, ಅಡ್ವೈಸರ್ ಖೋಜ ಇಲ್ಲ ವ್ಯಾಲ್ಯೂ ರಿಸರ್ಚ್. 2 ವೆಬ್ಸೈಟ್ ಅಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸ್ತು ಅಂತ ನಂಗೆ ಕೆಳಗಡೆ ಕಮೆಂಟ್ ಹಾಕಿ ಹೇಳಿ.
ಸೊ ನೋಡಿದ್ರಲ್ಲ ಯಾವ ರೀತಿ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬೇಕು. ವ್ಯಾಲ್ಯೂ ರಿಸರ್ಚ್ ಅನ್ನೋ ವೆಬ್ಸೈಟ್ ಚೆನ್ನಾಗಿದ್ಯಾ, ಇಲ್ಲ ಅಡ್ವೈಸರ್ ಕೋಚ್ ವೆಬ್ಸೈಟ್ ಚೆನ್ನಾಗಿದ್ಯಾ, ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡೋಕ್ಕೆ ಯಾವ ವೆಬ್ಸೈಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಯಾವ ರೀತಿ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬೇಕು, NAV ಎಷ್ಟಿದೆ, ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಬೇಕು ಯಾವಾಗ್ಲೂ, ಅಂಡ್ ಆ ಒಂದು ಫಂಡ್ ರಿಟರ್ನ್ಸ್ ಚೆನ್ನಾಗಿ ಕೊಡ್ತಿದಾರಾ, ಮೈನಸ್ ಅಲ್ಲಿ ಇದೆಯಾ. ಅಂಡ್ ಇಲ್ಲಿ ನಾನು ನಿಮಗೆ ಬೆಸ್ಟ್ ಪಾರ್ಟ್ ಏನಂದ್ರೆ ಪ್ರತಿಯೊಂದು ಫಂಡ್ ಕೂಡ ಇನ್ನೊಂದು ಫಂಡ್ ಜೊತೆ ಕಂಪೇರ್ ಆಗಿದೆ. ಫಾರ್ ಎಕ್ಸಾಂಪಲ್ HDFC ಕಂಪೇರ್ ಆಗಿತ್ತು, ಈಕ್ವಿಟಿ ಜೊತೆ ಕಂಪೇರ್ ಆಯಿತು, BSE ಅಲ್ಲಿರೋ ಕಂಪನಿಗಳು ಲಿಸ್ಟೆಡ್ ಆಗಿರೋ ಜೊತೆ ಕಂಪೇರ್ ಆಯಿತು. ಈ ರೀತಿ ಕಂಪೇರ್ ಮಾಡಿ ನೋಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಈ ಒಂದು ಫಂಡ್ ಬೆಸ್ಟ್ ರಿಟರ್ನ್ಸ್ ಕೊಡ್ತಾ ಇದಾರೆ ಅಂತ ನಮ್ಗೆ ಒಂದು ಪ್ರೂಫ್ ಸಿಗುತ್ತೆ. ಅದಕ್ಕೆ ಅವ್ರು ಕಂಪೇರ್ ಮಾಡಿ ನೋಡ್ತಾರೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೆನ್ನಾಗಿದೆ ಅದನ್ನ ನೋಡಿದ್ವಿ ನಾವು, ಅಂಡ್ ಯಾವ್ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅದನ್ನ ನಾವು ತಿಳ್ಕೊಂಡ್ವಿ. ಸೊ ಈ ರೀತಿ ನಾರ್ಮಲ್ ಆಗಿ ಬೇಸಿಕ್ ರಿಸರ್ಚ್ ಗೊತ್ತಿರಬೇಕು ಯಾವ ರೀತಿ ಒಂದು ಫಂಡ್ ಸೆಲೆಕ್ಟ್ ಮಾಡಬೇಕಂತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ವ್ಯಾಲ್ಯೂಯಬಲ್ ಅಂತ ಅನ್ಸಿದೆ, ನಾಲೆಡ್ಜಬಲ್ ಅನ್ಸಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಅನಿಸಿಕೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.